ಶ್ರೀ ಕ್ಷೇತ್ರ ಬಿಸ್ಲಮ್ಮ ದೇವಿಯ ಕ್ಷೇತ್ರ ಸಂಬಂಧಪಟ್ಟಂತಹ ವಿಚಾರವನ್ನು ಸ್ನೇಹಿತರಾದಂತಹ ಉಪೇಂದ್ರ ಅವರು ಹೇಳ್ತಾರೆ, ಕೇಳೋಣ. ಹೆಸರು ಉಪೇಂದ್ರ ಕುಮಾರ್ ಅಂತ, ಇದೇ ಕ್ಷೇತ್ರದವರು, ಮುಸ್ನಳ್ಳಿಯವರು. ಇಲ್ಲಿ ಮೂಲತಃ ತಾಯಿ ಬಂದು ಹೆಂಗೆ ಅಂದರೆ ಶ್ರೀ ಕಬ್ಬಾಳಮ್ಮನವರ ಸ್ವಂತ ತಂಗಿಯಾದ ಶ್ರೀ ಬಿಸಲೇಶ್ವರಿಯಮ್ಮನವರು ಇಲ್ಲಿ ನೆಲೆ ನಿಲ್ಲಿಸಿರ್ತಾರೆ. ಆ ಕ್ಷೇತ್ರನೇ ಹುಣಸನಹಳ್ಳಿ. ಇದಕ್ಕೆ ಇತಿಹಾಸ ಪುರಾಣ ಪ್ರಸಿದ್ಧ ಒಂದು ಕಥೆನೇ ಇದೆ. ಅದೇನಂತಂದರೆ, ಈ ತಾಯಿ ಇಲ್ಲಿ ಇರಬೇಕಾದ್ರೆ ಕಬ್ಬಾಳಮ್ಮನ ಸ್ವಂತ ತಂಗಿ ಬಿಸ್ಲಮ್ಮ ಅವರು, ತಾಯಿ ಕಬ್ಬಾಳಮ್ಮ ಕಬ್ಬಾಳಲ್ಲಿ ನೆಲೆಗೊಂಡಿದ್ದಾರೆ. ತನ್ನ ತಂಗಿಯನ್ನು ನೋಡೋಕ್ಕೆ ಬಂದಾಗ ಕಬ್ಬಾಳಮ್ಮರವರು ಇಲ್ಲಿ ಈ ಕ್ಷೇತ್ರಕ್ಕೆ ಬರ್ತಾರೆ, ಹುಣಸನಹಳ್ಳಿಗೆ. ಆಗ ಬಂಜೆ ಎನ್ನುವ ಕಾರಣಕ್ಕೆ ತಾಯಿ ಬಿಸ್ಲಮ್ಮ ಕಬ್ಬಾಳಮ್ಮಂಗೆ ತನ್ನ ಮಕ್ಕಳು ಎಲ್ಲೋದ್ರು ಅಂತ ಕೇಳಿದಾಗ ಬಿಸ್ಲಮ್ಮಂಗೆ ಮಕ್ಕಳು ಆಡೋಕ್ಕೆ ಹೋಗಿದ್ದಾರೆ, ಮಕ್ಕಳು ಯಾರೂ ಇಲ್ಲ ಅಂತ ಸುಳ್ಳು ಹೇಳ್ಬಿಡ್ತಾರೆ ತಾಯಿ ಕಬ್ಬಾಳಮ್ಮಂಗೆ. ಆ ತಾಯಿ ಎಲ್ಲ ತಿಳಿದಿರ್ತಾಳೆ ಮಕ್ಕಳು ಎಲ್ಲೋಗಿರ್ತಾಳೆ ಅಂತ. ಅದಕ್ಕೋಸ್ಕರ ಆಗೊಂದು ಶಾಪ ಕೊಡ್ತಾಳೆ, ಆಡೋಕ್ಕೆ ಹೋಗಿರೋ ಮಕ್ಕಳು ಆಡ್ಕೊಂಡು ಬರಲಿ, ಕದ್ದಿ ಮುಚ್ಚಿಟ್ಟಿರೋ ಮಕ್ಕಳು ಕಲ್ಲಾಗಿ ಹೋಗಲಿ ಅಂತ. ಅದೇ ರೀತಿ ಇವತ್ತು 7 ಜನ ಮಕ್ಕಳು ಕಲ್ಲಾಗಿ ಅಲ್ಲಿ ಉದ್ಭವ ಆಗಿದ್ದಾರೆ. ಇನ್ನು ಆಡೋಕ್ಕೆ ಹೋಗಿದ್ದು ಒಬ್ಬನೇ ಮಗ ಸಿಡಿರಣ್ಣ ಸ್ವಾಮಿ ಅಲ್ಲಿ ಕರಗದ ಮನೇಲಿ ಇರ್ತಾರೆ. ವರ್ಷಕ್ಕೆ ಒಮ್ಮೆ ಶ್ರೀ ಕ್ಷೇತ್ರ ಕಬ್ಬಾಳ್ಗೆ ಹೋಗಿ ಅವ್ರ ಹೆಸರಲ್ಲಿ ಸಿಡಿ ಆಡಿಸ್ತಾರೆ. ಆ ಅಮ್ಮನ ಮಗನ ಹೆಸರಲ್ಲಿ, ಸಿಡಿರಣ್ಣ ಹೆಸರಲ್ಲಿ ಅಮ್ಮ ಸಿಡಿ ಆಡಿಸ್ತಾರೆ. ಅಲ್ಲಿ ಇಬ್ಬರು ತಾಯಂದ್ರಿಗೂ ಒಬ್ಬನೇ ಮಗ ಸಿಡಿರಣ್ಣ ಸ್ವಾಮಿ. ಇದು ಈ ಕ್ಷೇತ್ರದ ಇತಿಹಾಸ. ಮತ್ತು ಇಲ್ಲಿ 1 ವಾರ ಕಾಲ ಜಾತ್ರೆ ನಡೆಯುತ್ತೆ. ವಿಜೃಂಭಣೆಯಿಂದ 33 ಹಳ್ಳಿ ಜನಗಳು ಸೇರಿ ಸುತ್ತ ವಾಲಂಟ್ರಿಯಾಗಿ ಬಂದು ಅವರೇ ನಿಂತ್ಕೊಂಡು ಜಾತ್ರೆ ಮಾಡುತ್ತಾರೆ. 1 ವಾರ ವಿಜೃಂಭಣೆಯಿಂದ ಸಿಡಿ ಉತ್ಸವ, ಹುಲಿವಾಹನ ಮೆರವಣಿಗೆ, ಕೊಂಡದ ಸೌದೆ, ಕೊಂಡ ಬಂಡಿ, ಈ ಥರ 1 ವಾರಗಳ ಕಾಲ ಜಾತ್ರೆ ನಡೆಯುತ್ತೆ. ಮತ್ತು ತೇರು ಎಲ್ಲ ತೇರು ನಡೆಯುತ್ತೆ. ತೇರು ನಡೆಯುತ್ತೆ. ಸೋಮವಾರ, ಆಮೇಲೆ ಗುರುವಾರ ದಿನ 2 ದಿನ ನಡೆಯುತ್ತೆ. ಇನ್ನೊಂದು ವಿಶೇಷ ಏನಂದರೆ, ಇಲ್ಲಿ ಯಾವುದೇ ಒಂದು ನಾಯಕತ್ವ ಇಲ್ಲದೆ ಸಾಮೂಹಿಕ ನಾಯಕತ್ವದಲ್ಲಿ ಇಲ್ಲಿ ಯಾರು ನಾನು ನಂದು ಅನ್ನುವ ಯಾವುದೇ ಇಲ್ಲ. ಸಾಮೂಹಿಕ ನಾಯಕತ್ವ ಎಲ್ಲ ಹಳ್ಳಿ, ಸುತ್ತಮುತ್ತಲಿನ ಹಳ್ಳಿ ಜನಗಳಿಗೂ ಇದು ದೊಡ್ಡ ಹಬ್ಬ. 33 ಹಳ್ಳಿ ಜನನೂ ಸೇರಿ ಮಾಡ್ತಾರೆ ಹಬ್ಬ. ಪ್ರತಿಯೊಂದು ಊರಲ್ಲಿ ಊರ ಹಬ್ಬ ಮಾಡ್ದಂಗೆ ಈ ತಾಯಿ ಹಬ್ಬನ ಇಡೀ ತಾಲೂಕೇ ಮಾಡುತ್ತೆ. ಎಲ್ಲ ಅವರೇ ವಾಲಂಟ್ರಿಯಾಗಿ ಬಂದು ಅವ್ರದ್ದೇ ಆದಂಥ ಕಾರ್ಯಗಳಿವೆ. ಈಗ ಓಕ್ಲಿ ಆ ಊರವರೇ ಮಾಡಬೇಕು, ಸಿಡಿ ಆ ಊರವರೇ ಎಳಿಬೇಕು, ಕೊಂಡಕ್ಕೆ ಸೌದೆಗೆ ಬೆಂಕಿ ಹಚ್ಚೋರು ಅವರೇ ಹಚ್ಚಬೇಕು, ಮತ್ತು ಸಿಡಿರಣ್ಣನ್ನು ಹೊತ್ಕೊಳ್ಳೋರು ಅವರೇ ಮಾಡಬೇಕು, ಕೊಂಡಾಯರು ಅವರೇ ಮಾಡಬೇಕು. ಆ ಥರ ಆಗಿನ ಕಾಲದಿಂದ ನಡ್ಕೊಂಡ್ಬಿಟ್ಟಿದೆ. ಅವ್ರ ವಂಶ ಪರಂಪರೆಯಾಗಿ ನಡೆಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ನಾನು ಅನ್ನೋ ರಾಜಕೀಯ ಇಲ್ಲ, ರಾಜಕೀಯ ಇಲ್ಲ, ಜಾತಿ ಭೇದ ಇಲ್ಲ, ಎಲ್ಲ ಜಾತಿಯವ್ರಿಗೆ, ಎಲ್ಲ ಅನುಕೂಲ, ಎಲ್ಲ ಚೆನ್ನಾಗೈತೆ, ಎಲ್ಲ ಧರ್ಮದವ್ರಿಗೆ. ಬಿಸ್ಲಮ್ಮನೇ ಬಿಸ್ಲಮ್ಮ ಎಲ್ಲರಿಗೂ ಕೊಡ್ತಾಳೆ ಬಿಸಿಲು. ಹಾಗೆ ತಾಯಿ ಎಲ್ಲ ಜಾತಿಗೆ, ಎಲ್ಲ ಧರ್ಮಕ್ಕೆ, ಎಲ್ಲ ಜೀವಿಗಳಿಗೂ ಬಿಸಿಲು ಕೊಡ್ತಕ್ಕಂತಹ ತಾಯಿ. ಈ ತಾಯಿಯ ಒಂದು ಮಹಿಮೆ ಕೊಂಡಾಡಬೇಕು. ಈ ತಾಯಿಯ ಒಂದು ಶಕ್ತಿ ಜಗತ್ತಿಗೆ ತಲುಪಬೇಕು. ಈ ನಿಟ್ಟಲ್ಲಿ ಈ ಒಂದು ಸುತ್ತಲಿನ ಯುವಕರೆಲ್ಲರೂ ಕಷ್ಟಪಟ್ಟು ಭಕ್ತಿಯಿಂದ ಮಾಡ್ತಾ ಇರೋಂಥದ್ದೇ ಒಂದು ದೊಡ್ಡ ವಿಚಾರ. ಇದೊಂದು ಈ ಜಗತ್ತಿಗೆ ಒಂದು ಮಾದರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಿಸ್ಲಮ್ಮ.